ಲಕ್ಷ್ಮಿ ಮುಖವಾಡದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ನಿಮಗೆಲ್ಲ ಐಡಿಯಾ ಬಂದೇ ಬಿಟ್ಟಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುವಂತಹ ಸೂಪರ್ ಆಗಿರುವಂತಹ ದೇವಿ ಮುಖವಾಡ ಆಗಿರ್ಬೋದು, ಜರ್ಮನ್ ಸಿಲ್ವರ್ ದೀಪಗಳು ಮತ್ತು ಕುಂಕುಮ ಭರಣಿ ಆಗಿರ್ಬೋದು, ಹಿತ್ತಾಳೆ ದೀಪಗಳಾಗಿರ್ಬೋದು, ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ಅಲಂಕಾರಕ್ಕೆ ಯೂಸ್ ಮಾಡುವಂತಹ ಕೈ ಮತ್ತು ಕಾಲುಗಳು, ಆ್ಯಂಡ್ ಕಲಶ ಅಲಂಕಾರ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಂಬಿ, ಮತ್ತು ಸ್ವೀಟ್ಸು ಫ್ರೂಟ್ಸ್ ಎಲ್ಲ ಹಾಕಿಡೋದಕ್ಕೆ ತಟ್ಟೆಗಳು, ಮತ್ತು ಬ್ಯಾಕ್ಗ್ರೌಂಡು ಕ್ಲಾತು. ಸೊ ಇಷ್ಟೊಂದು ಐಟಮ್ಸ್ನ ತರಿಸಿದ್ದೀನಿ. ಇದರ ಕ್ವಾಲಿಟಿ ಯಾವ ಥರ ಇದೆ ಆ್ಯಂಡ್ ಪ್ರೈಸಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಒನ್ ಸಿಲ್ವರು ದೀಪಗಳಿದು ಪ್ಯಾಕ್ ಆಫ್ 2 ಬರುತ್ತೆ. ಪಿಕಾಕ್ ಡಿಸೈನಲ್ಲಿ ಬಂದಿದೆ. ಮೇಲೆ ನೋಡಿ ಈ ಥರ ಪಿಕಾಕ್ ಡಿಸೈನ್ ಇದೆ. ಆ್ಯಂಡ್ ಉದ್ದ ಆಗಲ್ಲ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇಮೇಜಲ್ಲೇ ಇರುತ್ತೆ ನಿಮಗೆ. ಇದು ಡೀಪ್ ನೋಡಿ, ಕಾಣಿಸಿದೆ ಅಲ್ವಾ, ಎಷ್ಟು ಎಣ್ಣೆ ಹಿಡಿಯುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಪಿಕಾಕ್ ಡಿಸೈನ್ ಅಂತೂ ತುಂಬ ನೀಟಾಗಿ ನಮಗೆ ಕೊಟ್ಟಿದ್ದಾರೆ. ಫಿನಿಶಿಂಗ್ ಎಲ್ಲನೂ ನೋಡಿ, ಮಿಕ್ಕಿದ ಪೋರ್ಷನ್ ಎಲ್ಲನೂ ಈ ಥರ ಬರುತ್ತೆ. ಇದು ಬಂದು 7.5 ಇಂಚ್ ಉದ್ದ ಇದೆ. ನಾನೇ ಹೇಳ್ಬಿಡ್ತೀನಿ, 7.5 ಇಂಚಷ್ಟು ಉದ್ದ. ಅಗಲ ಬಂದು ನಮಗೆ 3 ಇಂಚ್ ಬರುತ್ತೆ. ಅಗಲ ಅಂದರೆ ಈ ಥರ ಅಗಲ 3 ಇಂಚು, ಉದ್ದ 7.5 ಇಂಚ್ ಬರುತ್ತೆ. ಪ್ರೈಸ್ ಬಂದು 1262 ರುಪೀಸ್ ಇದೆ. ಆ್ಯಂಡ್ ಕ್ವಾಲಿಟಿ ಸೂಪರ್ ಆಗಿದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀನ ಕೂರಿಸ್ತೀವಲ್ವ, ಕಲಶಕ್ಕೆ ಯೂಸ್ ಮಾಡುವಂತಹ ಮುಖವಾಡ ಇದು ನೋಡಿ. ಅವರೇ ಫುಲ್ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ ಏನೂ ಮಾಡೋಷ್ಟಿಲ್ಲ. ಐಬ್ರೋಸ್ ಆಗಿರ್ಬೋದು, ಏರ್ಸ್, ಐಸು, ನೋಸ್ ರಿಂಗ್ ನೋಡಿ ಅವರೇ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಕಾಣಿಸ್ತಿದೆ ಅಲ್ವಾ. ಸ್ಮಾಲ್ ಡೀಟೇಲ್ಸು ಸಹ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ. ನಮಗೆ ಉದ್ದ ಬಂದು 9 ಇಂಚಸ್ ಬರುತ್ತೆ. ಇದು 9 ಇಂಚಸ್ಸು. ಆ್ಯಂಡ್ ಅಗಲ ಬಂದು 4.5 ಇಂಚಸ್ ಇದೆ. ಮೆಟೀರಿಯಲ್ ಬಂದು ಮೆಟಲ್ ಬರುತ್ತೆ. ಅದ್ರ ಮೇಲೆ ನಮಗೆ ಸಿಲ್ವರ್ ಕೋಟಿಂಗು ಪೇಂಟಿಂಗ್ ಥರ ಮಾಡಿದ್ದಾರೆ. ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಫ್ರಂಟ್ ಈ ಥರ ಬರುತ್ತೆ. ಬ್ಯಾಕ್ ಸೈಡು ನೋಡಿ ಈ ಥರ ಇದೆ. ಇದು ಜರ್ಮನ್ ಸಿಲ್ವರ್ ಮೆಟೀರಿಯಲ್ ಅಲ್ಲ, ಇದು ನಮಗೆ ನಾರ್ಮಲ್ ಮುಖವಾಡಕ್ಕೆ ಈ ಥರ ಜರ್ಮನ್ ಸಿಲ್ವರ್ದು ಪೇಂಟಿಂಗ್ ಥರ ಮಾಡಿದ್ದಾರೆ. ನೋಡೋದಕ್ಕೆ ನಮಗೆ ಸೇಮ್ ಸಿಲ್ವರ್ ಥರನೇ ಕಾಣಿಸುತ್ತೆ. ಪ್ರೆಸೆಂಟ್ ಪ್ರೈಸ್ ಬಂದು ನಮಗೆ 476 ರುಪೀಸ್ ಇದೆ. ನಮಗೆ ನೋಡಿ ಇಲ್ಲೊಂದು ಹೋಲ್ ಥರ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲೂ ಸಹ ಕೊಟ್ಟಿದ್ದಾರೆ. ನಾವು ಇದನ್ನು ಯೂಸ್ ಮಾಡಿಕೊಂಡು ನಾವು ಕಲಶಕ್ಕೆ ಕಟ್ಕೋಬೋದು. ಕಾಣಿಸ್ತಿದೆ ಅಂದ್ಕೊಂಡು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ನಾವು ಬೆಳ್ಳಿ ಈ ಥರದ್ದು ತೊಗೋಬೇಕು ಅಂದರೆ ಎಷ್ಟೊಂದು ಕಾಸ್ಟ್ ಆಗುತ್ತಲ್ವ, ಎಲ್ರಿಗೂ ಅದು ಪಾಸಿಬಲ್ ಆಗಲ್ಲ. ಸೊ ನಮ್ಮಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕುಂಕುಮದ ಬಟ್ಲು ಮತ್ತು ಅದನ್ನು ಜೋಡಿಸ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಪ್ಲೇಟ್ನ ಕೊಟ್ಟಿದ್ದಾರೆ. ನೋಡೋದಕ್ಕೆ ಸೇಮ್ ಬೆಳ್ಳಿಗೆ ಸೆಟ್ ಹೊಡಿಯೋ ಥರ ಇದೆ ಅಂತ ಹೇಳ್ಬೋದು ಕ್ವಾಲಿಟಿ. ಅನ್ನು ನೋಡೋದಕ್ಕಂತೂ ನೋಡಿ ಈ ಥರ ಸ್ಮಾಲ್ ಸೈಜು ಪ್ಲೇಟ್ ಬರುತ್ತೆ. ಇದರಲ್ಲಿ ಡಿಸೈನ್ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಫ್ಲವರ್ ಡಿಸೈನ್ ಇದೆ ನೋಡಿ, ಶೈನಿಂಗ್ ಹೊಡಿತಿದೆ ಅನಿಸುತ್ತೆ, ಅದಕ್ಕೆ ಹಂಗೆ ನೋಡಿಸ್ತಾ ಇದ್ದೀನಿ ಇಟ್ಬಿಟ್ಟು. ಕಾಣಿಸ್ತಿದೆ ಅಲ್ವಾ, ಈ ಥರ ಬರುತ್ತೆ ಒಳಗಡೆ. ಆ್ಯಂಡ್ ಹಿಂದೆ ಬಂದು ಈ ಥರ ಪ್ಲೇನ್ನ ಕೊಟ್ಟಿದ್ದಾರೆ. ಕುಂಕುಮ ಭರಣಿ ನೋಡಿ ಕಾಣಿಸ್ತಿದೆ ಅಲ್ವಾ, ಈ ಥರ ಡಿಸೈನ್ ಇದೆ. ಒಳಗಡೆ ಈ ಥರ ಇದೆ. ಮೀಡಿಯಮ್ ಸೈಜಲ್ಲೇ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇದು ಸಹ ಬೇಸ್ ನಮಗೆ ಮೆಟಲ್ ಇದೆ. ಸಿಲ್ವರ್ ಕಲರು ಕೋಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಜರ್ಮನ್ ಸಿಲ್ವರ್ ಥರನೇ ಇದೆ ಇದು. ಪ್ರೈಸ್ ಬಂದು ಪ್ರೆಸೆಂಟು 535 ರುಪೀಸ್ ಇದೆ ನೋಡಿ. ಯಾರೋ ಆರ್ಟಿಫಿಷಿಯಲ್ ಅಂತ ಫೈಂಡ್ ಔಟೇ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದರಲ್ಲಿ ಅರ್ಶಿನ ಕುಂಕುಮ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಇದು ದೇವಿನ ಕೂರಿಸಿರ್ತೀವಲ್ವ, ಆ ಕಲಶಕ್ಕೆ ಅಲಂಕಾರ ಮಾಡೋದಕ್ಕೆ ಯೂಸ್ ಮಾಡುವಂತಹ ಸ್ಟ್ಯಾಂಡು. ಫ್ಲವರ್ಸ್ ಅಲಂಕಾರ ಆಗಿರ್ಬೋದು, ಮತ್ತು ಜಡೆ ಏನಾದರೂ ನಾವು ಹಾಕಬೇಕು ಅಂದ್ರೂ ಇದಕ್ಕೆ ಹ್ಯಾಂಗ್ ಥರ ಮಾಡಿದ್ದೀವಿ ಅಂದರೆ ನೀಟಾಗಿ ಕಾಣುತ್ತೆ ನೋಡಿ. ಈ ಥರ ಬರುತ್ತೆ. ಮೆಟೀರಿಯಲ್ ಬಂದು ಮೆಟಲ್ ಇದೆ ಇದು. ಆ್ಯಂಡ್ ಪ್ರೈಸ್ ಬಂದು 100 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಐಟಮ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೋಸ್ಟ್ ಯೂಸ್ಫುಲ್ಲು ಸಹ ಇದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ತುಂಬ ಪ್ಯಾಕ್ ಆಫ್ 2 ಬಂದಿರೋಂತಹ ಹಿತ್ತಾಳೆದು ದೀಪಗಳು ಕಾಣಿಸ್ತಿದೆ ಅಂದ್ಕೊತೀನಿ. ನಮಗೆ ಉದ್ದ ಬಂದು 9 ಇಂಚಿದೆ. ಅಗಲ ನಮಗೆ 4 ಇಂಚ್ ಬರುತ್ತೆ. ಉದ್ದ ಅಂದರೆ ಇದು 9 ಇಂಚು, ಅಗಲ 4 ಇಂಚ್ ಬರುತ್ತೆ. ಪ್ರೈಸ್ ಬಂದು 846 ರುಪೀಸ್ ಇದೆ ನೋಡಿ. ಸ್ಮಾಲ್ ಡೀಟೇಲಿಂಗನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಸೂಪರ್ ಆಗಿದೆ. ಕಾಣಿಸ್ತಿದೆ ಅಲ್ವಾ ಯಾವ ಥರ ಇದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ.
ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ವೆಯ್ಟ್ ಏನು ತುಂಬ ಹೆವಿ ಆಗಿಲ್ಲ, ಲೈಟ್ ವೆಯ್ಟ್ ಇದೆ ದೀಪಗಳಿದು, ಹೆವಿ ಆಗಿ ಏನಿಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರೈಸ್ಗೆ ವರ್ತ್ ಇಟ್. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಅಲಂಕಾರಕ್ಕೆ ಯೂಸ್ ಮಾಡುವಂತಹ ಹಸ್ತ ಮತ್ತು ಪಾದದ ಸೆಟ್ಟು. ಇದು ಬಂದು ಪಾದಗಳು ನೋಡಿ, ಇಷ್ಟು ಹೈಟ್ ಬರುತ್ತೆ ನಮಗೆ. ತುಂಬ ನೀಟಾಗಿ ಲೇಸ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮಗೆ ಕಟ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿರ್ತಾರೆ, ಅಥವಾ ಪಿನ್ನಾದರೂ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೇಫ್ಟಿ ಪಿನ್ಸ್ ಬರುತ್ತಲ್ವ, ಅದು ಈ ಥರ ಬರುತ್ತೆ. ಕಾಲು ಕೈ ನೋಡಿ ಈ ಥರ, ಒಂದು ಕೈ ಮೇಲೆಗೆ ಈ ಥರ, ಎರಡನೇ ಕೈ ಈ ಥರ. ನೀವು ನೋಡೇ ಇರ್ತೀರಲ್ವ ಲಕ್ಷ್ಮಿಗೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು, ಆ ಥರ ಕೊಟ್ಟಿದ್ದಾರೆ. ಇದಕ್ಕೂ ಸಹ ನಮಗೆ ಕಟ್ಟೋದಕ್ಕೆ ಈ ಥರ ಸೈಡಲ್ಲಿ ಕೊಟ್ಟಿದ್ದಾರೆ, ಅಥವಾ ಸೇಫ್ಟಿ ಪಿನ್ ಆದರೂ ನೀವು ಇಟ್ಕೊಂಡು ಯೂಸ್ ಮಾಡಿ. ಪ್ರೈಸ್ ಬಂದು 507 ರುಪೀಸ್ ಇದೆ ನೋಡಿ. 4 ಐಟಮ್ಸ್ ಬರುತ್ತೆ ನಮಗೆ 507 ರುಪೀಸ್ಗೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರದ ಸೆಟ್ ನಾವು ಔಟ್ಸೈಡ್ ಕೇಳಿದ್ರೆ ಮಿನಿಮಮ್ 1000 ರುಪೀಸ್ ಎಬೋ ಇರುತ್ತೆ. ನಾನು ಕೇಳಿದ್ದೀನಿ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರೈಸು ತುಂಬ ಅಫೋರ್ಡಬಲ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಬಂದು ದೇವಿ ಅಲಂಕಾರಕ್ಕೆ ಯೂಸ್ ಮಾಡುವಂತಹ ಡೆಕೋರೇಷನ್ ಫ್ಲವರ್ಸು. ನ್ಯಾಚುರಲ್ ಫ್ಲವರ್ಸ್ ಅಂತೂ ಇವಾಗ ರೇಟ್ ಕೇಳೋದಕ್ಕೇ ಆಗೋದಿಲ್ಲ, ಅಷ್ಟೊಂದು ಹೈ ಇರುತ್ತೆ. ಪ್ರೈಸಸ್ ಅಂತೂ ತುಂಬಾ ಹೈ ಇರುತ್ತೆ, ನಾವು ತಗೊಳ್ಳೋದಕ್ಕೂ ತುಂಬ ಕಷ್ಟ ಆಗುತ್ತೆ. ನೋಡಿ, ಆರ್ಟಿಫಿಷಿಯಲ್ ಫ್ಲವರ್ಸು, ಬಟ್ ನೋಡೋದಕ್ಕೆ ತುಂಬಾ ನ್ಯಾಚುರಲ್ ಆಗಿ ಇದೆ. ಕೆಳಗಡೆ ಬಂದು ಈ ಥರ ಡಿಸೈನ್ ಇದೆ. ಆ್ಯಂಡ್ ಅರ್ಧ ನಮಗೆ ಮಲ್ಲಿಗೆ ಹೂವುದು ಡಿಸೈನ್ ಬರುತ್ತಲ್ವ, ಆ ಥರದ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಮೇಲೆ ಬಂದು ಸ್ಮಾಲ್ ರೋಸಸ್ ಆ್ಯಂಡ್ ಗೋಲ್ಡ್ದು ಈ ಥರ ಡಿಸೈನ್ ಬಂದಿದೆ, ಕಾಣಿಸ್ತಿದೆ ಅಲ್ವಾ. ಇದು 4 ಬರುತ್ತೆ ನಮಗೆ. ಈ ಥರ ಸಪ್ರೇಟ್ ಮಾಡಿಕೊಂಡು ನಾವು ಹಾಕ್ಕೋಬೋದು. ನೋಡಿ, ಇಲ್ಲಿ ಕಟ್ಟಿ ಕೊಟ್ಟಿದ್ದಾರೆ ನಮಗೆ, ಸಪ್ರೇಟಾಗಿ ನಾವು ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು 190 ರುಪೀಸ್ ಇದೆ. ಸೊ ಪ್ರೈಸ್ಗೆ ತುಂಬ ವರ್ತಿಟ್ಟಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಇದು ಸ್ವೀಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹಾಕಿಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಡೆಕೋರೇಟಿವ್ ಪ್ಲೇಟು ನೋಡಿ, ಈ ಥರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಮಿಕ್ಸ್ ಇರೋ ಥರ ಇದೆ ನಮಗೆ. ನೋಡೋದಕ್ಕೆ ಡಿಸೈನ್ ನೋಡಿದ್ರಲ್ವ, ಒಳಗಡೆ ಈ ಥರ ಬರುತ್ತೆ. ಪ್ರೈಸ್ ಬಂದು 164 ರುಪೀಸ್ ಇದೆ, ಕಾಣಿಸ್ತಿದೆ ಅನ್ಕೊತೀನಿ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. 164 ರುಪೀಸ್ಗೆ ನಾಟ್ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ನೋಡಿ, ಇಲ್ಲೊಂದು ಜಾಗದಲ್ಲಿ ಬಂದು ಬ್ರೇಕ್ ಆಗಿಬಿಟ್ಟಿದೆ. ಆ್ಯಂಡ್ ವೆಯ್ಟು ಸಹ ನಮಗೆ ಜಾಸ್ತಿ ಏನಿಲ್ಲ, ತುಂಬ ಲೈಟ್ ವೆಯ್ಟ್ ಇದೆ ಇದು. ಸೊ ನೋಡಿ, ಇಲ್ಲಿನೂ ನಿಮ್ಗೆ ಕಾಣಿಸ್ತಿರ್ಬೋದು ಫಿನಿಶಿಂಗ್ ಎಲ್ಲ ಯಾವ ಥರ ಬಂದಿದೆ ಅಂತ. ಸೊ ಫುಲ್ ನೀಟ್ ಫಿನಿಶಿಂಗ್ ಏನೂ ಇಲ್ಲ. ಕ್ವಾಲಿಟಿ ಓಕೆ ಇದೆ, ನಾವು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಕ್ಸೆಪ್ಟ್ ದಟ್ ಓಕೆ ಕ್ವಾಲಿಟಿ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ, ನಾನೇನು ರೆಕಮೆಂಡ್ ಮಾಡಲ್ಲ. ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಥರ ನಾವು ಯೂಸ್ ಮಾಡ್ಕೋಬೋದು. ಕ್ಲಾತ್ ಇದು ಕಾಣಿಸ್ತಿದೆ ಅಲ್ವಾ, ನಮ್ಗೆ ನೋಡಿದಾಗ ಸೇಮ್ ಬಾಳೆ ಎಲೆಯಿಂದ ನಾವು ಅಲಂಕಾರ ಮಾಡಿಸಿದ್ರೆ ಯಾವ ಥರ ಇರುತ್ತೆ ಡೆಕೋರೇಷನ್, ಸೇಮ್ ಅದೇ ಥರ ಕಾಣಿಸುತ್ತೆ. ಉದ್ದ 8 ಅಡಿ ಇದೆ, ಅಗಲ ಬಂದು ನಮಗೆ 5 ಅಡಿ ಬರುತ್ತೆ. ಕಾಣಿಸ್ತಿದೆ ಅನ್ಕೊತೀನಿ ನೋಡಿ, ಸೇಮ್ ನ್ಯಾಚುರಲ್ ಆಗೇ ಇದೆ ಇದು. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಲಕ್ಷ್ಮಿ ಲುಕ್ನ ಇನ್ನಷ್ಟು ಬ್ರೈಟಾಗಿ ಕಾಣೋ ಥರ ಮಾಡುತ್ತೆ ನಮಗೆ ಬ್ಯಾಕ್ಗ್ರೌಂಡ್. ಯಾಕಂದರೆ ಬ್ಯಾಕ್ಗ್ರೌಂಡ್ ನಮ್ಮ ಮನೇಲಿ ಗೋಡೆಗಳು ಅಥವಾ TV ಏನೋ ಒಂದಿರುತ್ತಲ್ವ, ಸೊ ಅದನ್ನೆಲ್ಲ ಕವರ್ ಮಾಡಿ ಲಕ್ಷ್ಮಿನ ಹೈಲೈಟ್ ಮಾಡುತ್ತೆ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಬಂದು ಬರೀ 203 ರುಪೀಸ್ ಇದೆ. ಏನಂದರೆ ನಿಮ್ಮ ಅನುಕೂಲಕ್ಕೆ ತగ్గಂಗೆ ನೀವು ಈ ಥರ ಒಂದು ಸ್ಮಾಲ್ ಸ್ಟಿಚ್ ಟೈಪ್ ಮಾಡಿಸ್ಕೊಂಡು ಇದರೊಳಗಡೆ ಥ್ರೆಡ್ನ ಹಾಕ್ಕೊಂಡು ನೀವು ಮೊಳೆ ಅಥವಾ ಇವಾಗ ಹುಕ್ ಟೈಪಲ್ಲಿ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಕಾಣಿಸ್ತಿದಲ್ವ, ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ಕೊಂಡಿರೋ ಬೈ ಮಾಡ್ಕೊಳ್ಳಿ. ನಿಮ್ಮ ಹಬ್ಬನ ಇನ್ನಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ವೇರ್ ಮಾಡಿರೋಂತಹ ಈ ಕುರ್ತಾ ಸೆಟ್ಟು ಸಹ ಮೀಶೋದಲ್ಲೇ ತರಿಸಿರೋಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡಿ. ಫೆಸ್ಟಿವಲ್ ವೇರ್ಗೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಐಟಮ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಅಪ್ಕಮಿಂಗ್ ವಿಡಿಯೋ ಅಂದರೆ ನೆಕ್ಸ್ಟ್ ಟ್ಯೂಸ್ಡೇ ಆರ್ ಫ್ರೈಡೇ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಯಾವ ಥರ ಕೊಡ್ಬೋದು ಅನ್ನೋ ಒಂದು ಐಡಿಯಾ ಬೇಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟ್ಸು ಮೀಶೋದಿಂದನೇ ತರಿಸಿರೋವಂಥದ್ದು, ಅದನ್ನು ಮಿಸ್ ಮಾಡ್ದಿರ ನೋಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.